ಭಾರತೀಯ ಚಿತ್ರ ಸಂಗೀತದ ಇತಿಹಾಸದಲ್ಲೇ ಕೆಲವೇ ಧ್ವನಿಗಳು ಶಾಶ್ವತವಾಗಿ ಇರುವುದು. ಅವುಗಳಲ್ಲಿ ಒಂದು ದೇವತ್ವ ಪೂರ್ಣ ಧ್ವನಿ ಎಂದರೆ ಅದು ಮೊಹಮ್ಮದ್ ರಫಿ ಅವರ ಧ್ವನಿ. ಅವರ ಹಾಡುಗಳು ಕೇವಲ ಸಂಗೀತವಲ್ಲ, ಅವು ಭಾವನೆಯ ಸಂಕೇತ, ಆಳವಾದ ಮಮತೆಯ ಪ್ರತಿಬಿಂಬ. ನೀನೆಲ್ಲಿ ನಡೆವೆ ದೂರ, ಇಲ್ಲೆಲ್ಲೂ ಲೋಕವೇ, ಈ ಲೋಕವಿಲ್ಲ ಘೋರ, ಎಲ್ಲೆಲ್ಲೂ ಶೋಕವೇ. ನೀನೆಲ್ಲಿ ನಡೆವೆ ದೂರ. ಮೊಹಮ್ಮದ್ ರಫಿ ಅವರು ಡಿಸೆಂಬರ್ 24, 1924ರಂದು ಪಂಜಾಬ್ನ ಕೋಟ್ಲಾ ಸುಲ್ತಾನ್ ಸಿಂಗ್ ಎಂಬ ಹಳ್ಳಿಯಲ್ಲಿ ಜನಿಸಿದರು. ಬಾಲ್ಯದಲ್ಲಿ ಅವರು ಪಕ್ಕದ ಹಳ್ಳಿಯ ಫಕೀರನೊಬ್ಬ ಹಾಡನ್ನು ಕೇಳಿದಾಗ ಅವರೊಳಗಿನ ಸಂಗೀತ ಪ್ರತಿಭೆ ಅರಳಿ ಬಂತು. ಅವರ ಧ್ವನಿಯು ಅವರ ಜೀವನದ ಶಕ್ತಿಯಾಗಿತ್ತು. ಅವರು ಉಸ್ತಾದ್ ಅಬ್ದುಲ್ ವಹೀದ್ ಖಾನ್ ಮತ್ತು ಪಂಡಿತ್ ಜೀವನ್ ಲಾಲ್ ಅವರ ಬಳಿ ಗಾಯನ ಕಲಿತುಕೊಂಡರು. ಹೆಚ್ಚು ಅವಕಾಶಗಳಿಗಾಗಿ ಅವರು ಬಾಂಬೆ, ಇಂದಿನ ಮುಂಬೈಗೆ ಹೋದರು. ಅವರು ಮೊದಲ ಬಾರಿಗೆ 1944ರಲ್ಲಿ ಅಜಿ ದಿಲ್ ಹೋ ಕಾಬೂ ಮೇಮ್ ಎಂಬ ಹಾಡಿನ ಮೂಲಕ ಬಾಲಿವುಡ್ಗೆ ಪ್ರವೇಶಿಸಿದರು. ಆದರೆ ನೌಶಾದ್ ಅವರ ಜೊತೆ ಕೆಲಸ ಮಾಡಿದಾಗ ಅವರ ಯುಕ್ತಿ ಮತ್ತು ಧ್ವನಿ ವೈಶಿಷ್ಟ್ಯ ಎಲ್ಲರ ಗಮನ ಸೆಳೆಯಿತು. 1950ರಿಂದ 1970ರವರೆಗೆ ಈ ಅವಧಿಯಲ್ಲಿ ಮೊಹಮ್ಮದ್ ರಫಿ ಅವರು ತಮ್ಮ ಧ್ವನಿಯಿಂದ ಕೋಟ್ಯಾಂತರ ಜನರನ್ನ ಹೃದಯವನ್ನ ಗೆದ್ದಿದ್ದರು. ಚದ್ವಿನ್ ಖಾ ಚಾಂದ್, ಬಾಹೋರಂ ಪುಲ್ ಬರ್ಸಾವೋ, ಅಭಿ ನಾ ಜಾವೋ, ತೇರೆ ಮೇರೆ ಸಪ್ನೆ, ಇವು ಅನೇಕ ಪೀಳಿಗೆಗಳ ನೆನಪಿನಲ್ಲಿ ಶಾಶ್ವತವಾಗಿ ಉಳಿದಿವೆ. ಅವರು ಲತಾ ಮಂಗೇಶ್ಕರ್, ಕಿಶೋರ್ ಕುಮಾರ್, ಮುಕೇಶ್ ಮತ್ತು ಅನೇಕ ಸಂಗೀತ ನಿರ್ದೇಶಕರೊಂದಿಗೆ ಉತ್ತಮ ಕೆಲಸ ಮಾಡಿದ್ದಾರೆ. ಅವರ ದೇವ ಆನಂದ್, ಶಮಿ ಕಪೂರ್, ದಿಲೀಪ್ ಕುಮಾರ್ ಹಾಗೂ ಅನೇಕ ನಟರಿಗೆ ಧ್ವನಿಯಾಗಿದ್ದಾರೆ. ಯಶಸ್ಸು ದೊರೆತರು. ರಫಿ ಸಾಹೇಬ್ ಬಹುಮಟ್ಟಿಗೆ ಸರಳ ವ್ಯಕ್ತಿಯಾಗಿದ್ದರು. ಅವರ ಧಾರ್ಮಿಕ, ಸಹಾನುಭೂತಿಯುಳ್ಳ ಮತ್ತು ವಿನಯಶೀಲ ವ್ಯಕ್ತಿಯಾಗಿದ್ದರು. ಅವರು ಹೊಸ ಪ್ರತಿಭೆಗಳಿಗೆ ನೆರವು ನೀಡುತ್ತಾ ಇದ್ದರು. ಅವರು ಯಾವುದೇ ಲಾಭವನ್ನು ಆಲೋಚಿಸದೆ ಸಹಾಯ ಮಾಡುತ್ತಿದ್ದರು. ಸಂದರ್ಭಕ್ಕೋಸ್ಕರ ಪಾವತಿಯಾದರೂ ಅವರು ಕೆಲವೊಮ್ಮೆ ಉಚಿತವಾಗಿ